ವೀಕ್ಷಕರೇ, ಕಳೆದ ಕೆಲ ವರ್ಷಗಳ ಕೆಳಗೆ ಇಂಟರ್ನೆಟ್ ಹಾಗೂ ಅದರ ಮೀಮ್ಗಳ ಮೂಲಕ ಕೆಲವೊಂದಷ್ಟು ಜನ ಸಿಕ್ಕಾಬಿಟ್ಟೆ ವೈರಲ್ ಆಗಿದ್ರು. ಈ ಅಂತರ್ಜಾಲ ಎಂಬ ಮಾಯಾಜಾಲದ ಮೂಲಕ ಯಾರು ಯಾವಾಗ ಹೇಗೆ ಎಷ್ಟು ಫೇಮಸ್ ಆಗ್ತಾರೆ ಅಂತ ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಇದರಲ್ಲಿ ಅದೇ ಫೇಮ್ನಿಂದ ಹೆಸರನ್ನ ಮಾಡಿ ಮುನ್ನೆಲೆಗೆ ಬರೋರು ತುಂಬಾ ಕಡಿಮೆ. ಆದ್ರೆ ಹೆಚ್ಚಿನ ಕೇಸ್ಗಳಲ್ಲಿ ಹಾಗೆ ಅನಿರೀಕ್ಷಿತವಾಗಿ ಫೇಮಸ್ ಆದವರು ಅಷ್ಟೇ ಬೇಗ ಬರ್ಬಾತಾಗಿ ಹೋದಂತ ಉದಾಹರಣೆಗಳು ಕೂಡ ಸಾಕಷ್ಟಿದ್ದಾವೆ. ಇವರೆಲ್ಲ ಯಾಕೆ ಫೇಮಸ್ ಆದ್ರು, ಅದ್ ಹೇಗೆ ಮೂಲೆಗುಂಪಾದ್ರು ಅನ್ನುವಂತ ಸಂಗತಿ ಹಲವು ಸಲ ಕಾಣೋದೇ ಇಲ್ಲ. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಆ ರೀತಿ ಇಂಟರ್ನೆಟ್ ನಲ್ಲಿ ಮಿಂಚಿ ಮರೆಯಾದಂತ ಕೆಲವರ ಬಗ್ಗೆ ತಿಳಿಸ್ತಾ ಇದೀವಿ. ಅದರಲ್ಲಿ ಮೊದಲನೇದು ಕೋಲ್ಕತ್ತಾ ಮೂಲದ ಲಾಲ್ ಚಂಗಾನಿಯವರ ಬಗ್ಗೆ. ಈ ವ್ಯಕ್ತಿಯನ್ನ ನೀವು ಆಗಾಗ ಸೋಷಿಯಲ್ ಮೀಡಿಯಾದ ಹಲವು ರೀಲ್ಸ್ ಗಳಲ್ಲಿ ಹಾಗೂ ಮೀಮ್ಗಳಲ್ಲಿ ನೋಡಿರ್ತೀರ. ಇವರು ತನ್ನ ನಡೆನುಡಿ ಹಾಗೂ ವರ್ತನೆಯಿಂದಾಗಿ ತನ್ನ ಕಚೋರಿ ಬಿಸ್ನೆಸ್ ಅನ್ನ ಕಳೆದುಕೊಂಡವರು. ಕೋಲ್ಕತ್ತಾದ ಒಂದು ಹವೇಲಿಯಲ್ಲಿ ಇವರ ಒಂದು ಕಚೇರಿ ಶಾಪ್ ಇತ್ತು. ಇವರು ಅಲ್ಲೆಲ್ಲ ಕಚೋರಿ ವಾಲ್ ಅಂತಾನೆ ತುಂಬಾ ಫೇಮಸ್. ಅವರ ಪ್ರಕಾರ ಅವರ ಕಚೋರಿ ಅಂಗಡಿ 50 ವರ್ಷಗಳಿಂದನೂ ಕೂಡ ಹಳೆದಂತೆ. ಇವರ ಈ ಕಚೋರಿ ಅಂಗಡಿ ತನ್ನ ರುಚಿ, ಸ್ವಾದ ಹಾಗೂ ಕಡಿಮೆ ರೇಟ್ನಿಂದಾಗಿ ಸುತ್ತೆಲ್ಲಾ ಕಡೆ ಕೂಡ ಸಖತ್ ಫೇಮಸ್ ಆಗಿತ್ತು. ಇಲ್ಲಿ ಯಾವಾಗ್ಲೂ ಕೂಡ ಜನ ಕಚೋರಿಯನ್ನ ತಿನ್ನೋದಕ್ಕೆ ದಂಡಾಗಿ ಸೇರ್ತಿದ್ರು. ಇವರ ಅಂಗಡಿ ಸದಾ ಜನರಿಂದ ತುಂಬ ಹೋಗಿರ್ತಿತ್ತು. ಈ ರೀತಿ ಇರುವಾಗ 2024 ಮಾರ್ಚ್ ನಲ್ಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದ ತುಂಬಾ ಸಖತ್ ವೈರಲ್ ಆಗುತ್ತೆ. ಅದರಲ್ಲಿ ಅಲ್ಲಿಗೆ ಬಂದಂತ ಗ್ರಾಹಕನೊಬ್ಬ ಅವರ ಅಂಗಡಿಯ ಶುಚಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಭಯ, ಇಲ್ಲೆಲ್ಲ ತುಂಬಾ ಗಲೀಜಿದೆ, ಇದ್ರ ನಡುವೆ ಕೂಡ ನೀವು ತಿನ್ನೋದಕ್ಕೆ ಕಚೇರಿ ಕೊಡ್ತೀರಾ? ಇಷ್ಟು ಗಲೀಜಿನ ವಾತಾವರಣದಲ್ಲಿ ಯಾರಾದ್ರೂ ಅದನ್ನ ತಿಂದ್ರೆ ಅದರಿಂದ ರೋಗ ರುಜಿನ ಬರಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಈ ಕಚೋರಿ ವಾಲ ತುಂಬಾ ಡಿಸ್ಟರ್ಬ್ ಆಗಿ ಅವನ ಮೇಲೆ ರೇಗಾಡಿ ಪ್ರಶ್ನೆ ಮಾಡದಂತ ಗ್ರಾಹಕನಿಗೆ ಕೆಟ್ಟ ಮಾತುಗಳಿಂದ ಬೈತಾನೆ. ಇಲ್ಲಿ ಈ ಗ್ರಾಹಕ ಮತ್ತು ಈ ಕಚೋರಿ ವಾಲರ ನಡುವೆ ನಡೆಯುವಂತ ಜಗಳ ಮತ್ತು ವಾಗ್ವಾದದ ಇಡೀ ವಿಡಿಯೋ ಫುಟೇಜ್ ಅನ್ನ ಅಲ್ಲೇ ಇದ್ದಂತ ಯಾರೋ ಒಬ್ರು ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದ ತುಂಬಾ ವೈರಲ್ ಮಾಡ್ತಾರೆ. ಆಗ ಜನ ಇವರ ಅಂಗಡಿ ಹಾಗೂ ಅದರ ಗಲೀಜಿನ ವಾತಾವರಣ ನೋಡಿ ಈತ ಭಾರತದ ಅತಿ ದೊಡ್ಡ ಅನ್ಹೈಜೆನಿಕ್ ಕಚೋರಿ ವಾಲ್ ಅಂತಾನೆ ಕರೆಯೋದಿಕ್ಕೆ ಶುರು ಮಾಡ್ತಾರೆ. ಇವನು ಸರಿಯಾಗಿ ಕೈ ತೊಳೆಯೋದಿಲ್ಲ, ಕಚೋರಿ ಹಾಗೂ ಇತರ ತಿಂಡಿಗಳಿಗೆ ಗಲೀಜು ನೀರನ್ನ ಬಳಸ್ತಾನೆ, ಇವನಲ್ಲಿ ಸಿಗುವಂತ ತಿಂಡಿ ತುಂಬಾ ಕೊಳಕುಂತೆಲ್ಲ ಕಮೆಂಟ್ಗಳು ಕೇಳೋದಕ್ಕೆ ಶುರುವಾದವು. ಈ ಒಂದು ವೈರಲ್ ವಿಡಿಯೋದಿಂದ ಲೋಕಲ್ ವ್ಯಕ್ತಿಯಾಗಿದ್ದಂತ ಅವನು ಹಾಗೂ ಅವನ ಶಾಪ್ ಒಂದೇ ಸಲಕ್ಕೆ ನ್ಯಾಷನಲ್ ಲೆವೆಲ್ ನಲ್ಲಿ ಸದ್ದನ್ನ ಮಾಡುತ್ತೆ. ಜನ ಇನ್ನಷ್ಟು ಹೆಚ್ಚಾಗಿ ಈ ಸಲ ಅವನ ಅಂಗಡಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಜನ ಈಗ ಅಲ್ಲಿ ಗ್ರಾಹಕರಾಗಿ ಬರೋದಿಲ್ಲ, ಬದಲಿಗೆ ಅವರೆಲ್ಲ ಅವನ ಅಂಗಡಿಯ ವಿಡಿಯೋ ಸೆರೆ ಹಿಡಿಯೋದಿಕ್ಕೆ ಅಲ್ಲಿ ಜಮೆಯಾಗಿರ್ತಾರೆ. ಹಾಗೆ ಬಂದಂತ ಎಷ್ಟೋ ಜನ ಅವ್ರಿಗೆ ಬೇಕಾದಂತ ವಿಡಿಯೋವನ್ನ ಕವರ್ ಮಾಡಿದ್ರೆ ಹೊರತು ಅವ್ರ್ಯಾರು ಕೂಡ ಅಲ್ಲಿ ಕಚೋರಿಯನ್ನ ಖರೀದಿ ಮಾಡಲಿಲ್ಲ. ಯಾವಾಗ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಟ್ರೋಲ್ಗೆ ಒಳಗಾಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು, ಆಗ ಅವನು ಅಲ್ಲಿಗೆ ಯಾರೇ ಕ್ಯಾಮರಾ ಹಿಡಿದ್ ಬರ್ಲಿ ಅವರನ್ನೆಲ್ಲ ಬೆದರಿಕೆ ಹಾಕಿ ಜಗಳ ಮಾಡಿ ಕಳಿಸೋದಿಕ್ಕೆ ಶುರು ಮಾಡಿದ. ಅಲ್ಲಿಗೆ ಕೆಲವು ಜನ ಈ ಸೋಷಿಯಲ್ ಮೀಡಿಯಾದ ಕಾಂಟೆಂಟ್ ಕ್ರಿಯೇಟರ್ಗಳು ಬಂದು ಅವರು ವಿಡಿಯೋಗಾಗಿ ಕಂಟೆಂಟ್ಗೋಸ್ಕರ ಅವನ ಕಚೋರಿ ತಿನ್ನುವಂತ ನಾಟಕವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಚೋರಿ ವಾಲ ತನ್ನ ಗಲೀಜು ತಂದಿಂದಾಗಿ, ಕೆಟ್ಟ ವರ್ತನೆಯಿಂದಾಗಿ, ಸಿಟ್ಟಿನ ವ್ಯಕ್ತಿತ್ವದಿಂದಾಗಿ ಸೋಷಿಯಲ್ ಮೀಡಿಯಾ ಹಾಗೂ ಪಬ್ಲಿಕ್ ಎರಡು ಕಡೆ ಕೂಡ ತನ್ನ ಇಮೇಜ್ ಅನ್ನ ಮತ್ತೆ ಹೆಸರನ್ನ ಹಾಳು ಮಾಡ್ಕೊಂಡ. ಈತ ಬಹಳ ವರ್ಷಗಳಿಂದಲೂ ಕೂಡ ಅದೇ ರೀತಿ ವ್ಯಾಪಾರವನ್ನ ಮಾಡ್ತಿದ್ದ. ಆದ್ರೆ ಅದರ ರುಚಿ ಹಾಗೂ ಚೀಪ್ ರೇಟ್ ನಿಂದಾಗಿ ಜನ ಅಲ್ಲಿಗೆ ಬರ್ತಿದ್ರು. ಆದ್ರೆ ಶುರುನಲ್ಲಿ ಯಾರಿಗೂ ಕೂಡ ಆತ ಗಲೀಜು ಆಹಾರವನ್ನ ಕೊಡ್ತಿರುವಂತ ಸಂಗತಿ ಫ್ಲಾಶ್ ಆಗ್ಲಿಲ್ಲ. ಆದ್ರೆ ಯಾವಾಗ ಜನ ಅವನ ರುಚಿ ಮತ್ತು ಶುಚಿ ಎರಡನ್ನು ಕೂಡ ಪ್ರಶ್ನೆ ಮಾಡಿದ್ರು, ಆಗಷ್ಟೇ ಉಳಿದಂತ ಜನ ಕೂಡ ಎಚ್ಚೆತ್ಕೊಂಡ್ರು. ಅದಕ್ಕಿಂತಲೂ ಕೂಡ ಅವನ ವರ್ತನೆ, ನಡೆ, ನುಡಿ, ಕೋಪದಲ್ಲಿ ಅವನು ಬಳಸಿದಂತ ಕೆಟ್ಟ ಶಬ್ದಗಳ ಮಾತುಗಳಿಂದಾಗಿ ತನ್ನ ವ್ಯಾಪಾರದ ಬಾಯಿಗೆ ತಾನೇ ಮಣ್ಣನ್ನ ಹಾಕೊಂಡ. ಇವನು ಮತ್ತೆ ತನ್ನ ಅಂಗಡಿಯನ್ನ ರಿನೋವೇಟ್ ಮಾಡಿ ಅದನ್ನ ಸ್ವಚ್ಛ ಮಾಡಿ ಶುದ್ಧವಾದಂತ ಆಹಾರ ಕೊಡೋದಕ್ಕೆ ಶುರು ಮಾಡಿದ ನಂತರ ಕೂಡ ಅವನ ಅಂಗಡಿ ಪಿಕಪ್ ಅನ್ನ ತಗೊಳ್ಳಿಲ್ಲ. ವೀಕ್ಷಕರೇ, ಒಂದ್ ಮಾತಿದೆ, ಸಿಹಿಯಾಗಿ ಮಾತನಾಡಿ ಖಾರವನ್ನ ಬೇಕಾದ್ರೂ ಮಾರಬಹುದು, ಆದ್ರೆ ಖಾರವಾಗಿ ಮಾತನಾಡಿದರೆ ಸಿಹಿಯನ್ನು ಕೂಡ ಮಾರೋದಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರಸ್ತುತ ತನ್ನ ಘಾಟಿ ಮಾತು ಹಾಗೂ ಅಹಂಕಾರದ ವರ್ತನೆಯಿಂದಾಗಿ ಕಚೋರಿವಾಲ ಇಂಥದ್ದೇ ಪರಿಸ್ಥಿತಿಯನ್ನ ತಂದ್ಕೊಂಡಿದ್ದಾನೆ. ಇನ್ನು ಎರಡನೇವರು ತಾಪ್ಸಿ ಉಪಾಧ್ಯಾಯ ಎಂಬ ಈ ಯುವತಿ. ಈಕೆನ ನೀವು ಸೋಷಿಯಲ್ ಮೀಡಿಯಾದ ಹಲವು ಕಡೆ ನೋಡಿರಬಹುದು. ಈಕೆ ಒಬ್ಬ ಬಿಟೆಕ್ ಗ್ರಾಜುಯೇಟ್ ಆಗಿದ್ದು, ಬಿಟೆಕ್ ಅನ್ನ ಮುಗಿಸಿ ಎಲ್ಲೂ ಕೂಡ ಕೆಲಸ ಸಿಗದೆ ಇರೋದ್ರಿಂದ ತನ್ನದೇ ಆದಂತ ಒಂದು ಪಾನಿಪುರಿ ಅಂಗಡಿಯನ್ನ ತೆರೆದು ಬಿಟೆಕ್ ಪಾನಿಪುರಿ ವಾಲ ಅಂತಾನೆ ಫೇಮಸ್ ಆಗಿದ್ರು. ಇದಕ್ಕೂ ಮೊದಲೇ MBA ಮಾಡಿ ಚಾಯ್ ಅಂಗಡಿ ತೆರೆದಿದ್ದಂತ ಆ ಒಬ್ಬ ಯುವಕ MBA ಚಾಯ್ ವಾಲ ಅಂತಾನೆ ಫೇಮಸ್ ಆಗಿದ್ದ. ಈಕೆ ಕೂಡ ತಾನು ಬಿಟೆಕ್ ಅನ್ನ ಮಾಡಿದ್ರು, ತನ್ನ ಕೆಲಸಕ್ಕಾಗಿ ಸಾಕಷ್ಟು ಕಡೆ ಅಲ್ದು ಸೋದ್ರು ಕೂಡ ಸುಮ್ಮನೆ ಕೂರದೆ ತನ್ನದೇ ಆದಂತ ಪಾನಿಪುರಿ ಅಂಗಡಿಯನ್ನ ರಸ್ತೆ ಬದಿ ತೆರೆದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡ್ಳು. ಒಬ್ಬ ಯುವತಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ಸ್ವಂತದ ಪಾನಿಪುರಿ ಅಂಗಡಿ ತೆರೆದಂತ ಆಕೆಯನ್ನ ಸ್ವಾವಲಂಬಿ ಯುವತಿ ಅಂತೆಲ್ಲ ಇಂಟರ್ನೆಟ್ ನ ತುಂಬಾ ಹಾಡಿ ಹೊಗಳಿ ಗುಣಗಾನ ಮಾಡಿದ್ರು. ಒಬ್ಬ ಹುಡುಗಿಗೆ ಇಷ್ಟೆಲ್ಲ ಬಗೆಯಲ್ಲಿ ಪ್ರಶಂಸೆ ನೀಡುವಂತ ಇದೇ ಸಮಾಜ ಒಬ್ಬ ಹುಡುಗ ಡಿಗ್ರಿ ಫೇಲ್ ಆಗಿ ಈ ತರ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಅವನನ್ನ ಫೇಲ್ಡ್, ನಿಷ್ಪ್ರಯೋಜಕ ವ್ಯಕ್ತಿ ಅಂತೆಲ್ಲ ನಿಂದಿಸುತ್ತೆ. ಅದೇ ಕೆಲಸವನ್ನ ಯುವತಿ ಮಾಡಿದಾಗ ಆಕೆ ವ್ಯಕ್ತಿತ್ವನ ಜನ ಮೆಚ್ಕೊಳ್ತಾರೆ. ತಾಪ್ಸಿ ತಾನು ಪಾನಿಪುರಿ ಅಂಗಡಿಯನ್ನ ಇಟ್ಟ ನಂತರ ಆಕೆಯ ಸಾಕಷ್ಟು ಸಂದರ್ಶನದ ವಿಡಿಯೋಗಳು ಶೇರ್ ಆದವು. ಅಲ್ಲಿ ಅವಳ ಬಿಸ್ನೆಸ್ ಗಿಂತ ಆಕೆಯ ವ್ಯಕ್ತಿತ್ವನೇ ತುಂಬಾ ಹೆಚ್ಚಾಗಿ ಹೈಲೈಟ್ ಆಯ್ತು. ಯುವಕನೊಬ್ಬ ಅದೇ ಒಂದು ಕೆಲಸವನ್ನ ಮಾಡಿದ್ರೆ ಅವನು ಸಮಾಜದಿಂದ ಕಡೆಗಣಿಸಲ್ಪಡ್ತಾನೆ. ಅದೇ ರೀತಿ ಯುವತಿ ಮಾಡಿದ್ರೆ ಅವಳನ್ನ ಸಮಾಜದ ಒಂದು ಇನ್ಸ್ಪಿರೇಷನ್ ಅಂತ ಹಾಡಿ ಹೊಗಳುತ್ತಾರೆ. ತಾಪ್ಸಿಗೆ ಸೋಷಿಯಲ್ ಮೀಡಿಯಾದ ಈ ಒಂದು ಜನಪ್ರಿಯತೆ ಮುಂದೆ ಎಲ್ಲಿವರೆಗೂ ಆಕೆ ಹೆಸರನ್ನು ತಗೊಂಡು ಹೋಯ್ತು ಅಂದ್ರೆ ಅವಳ ಬಿಸ್ನೆಸ್ ಅದರಿಂದ ವಿಪರೀತ ಹೈಪ್ ಅನ್ನ ಪಡೆದು
ತುಂಬಾ ಪ್ರಗತಿಯನ್ನ ಸಾಧಿಸ್ತು. ನಾನು ಕೇವಲ ಒಂದೇ ತಿಂಗಳಲ್ಲಿ ಈ ಒಂದು ಬಿಸ್ನೆಸ್ ನಿಂದ 9 ಲಕ್ಷ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಆಕೆ ಒಂದ್ಸಾರಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ಲು. ಕೆಲವು ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಆಕೆ ಮುಂದೆ ಬಂದು ತನ್ನ ಯಶೋಗಾಥೆಯನ್ನ ಹೇಳಿ ಜನರನ್ನ ಇನ್ಸ್ಪೈರ್ ಮಾಡೋದಕ್ಕೆ ಶುರು ಮಾಡಿದ್ಲು. ತನ್ನದೇ ಆದಂತ ಒಂದು ಸ್ವಂತದ ಬಿಸ್ನೆಸ್ ಫ್ರಾಂಚೈಸಿಯನ್ನು ಕೂಡ ಆಕೆ ಓಪನ್ ಮಾಡ್ತಾಳೆ. ಆದ್ರೆ ಇಲ್ಲಿಂದ ಆಕೆಯ ಖ್ಯಾತಿಯ ಡೌನ್ಫಾಲ್ ಶುರುವಾಗುತ್ತೆ. ಜನ ಆಕೆ ವ್ಯವಹಾರ ಹಾಗೂ ಅದರ ಲಾಭಾಂಶದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಕೆಯ ವ್ಯವಹಾರ ಹಾಗೂ ಗಳಿಕೆಯ ವಿವರ ಅಷ್ಟು ಸಮಂಜಸ ಮತ್ತು ಪಾರದರ್ಶಕವಾಗಿಲ್ಲ ಅಂತ ಅವರು ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ತಾಪ್ಸಿ ಮಾತ್ರ ಈ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆಕೆ ಯಾವುದನ್ನೇ ಆಗಲಿ ನಾಟಕ ಮಾಡದೆ ನೇರವಾಗಿ ಹೇಳುವಂತ ಸ್ವಭಾವದ ಯುವತಿ. ಈ ಸೋಷಿಯಲ್ ಮೀಡಿಯಾದ ಖ್ಯಾತಿಯನ್ನು ಆಕೆ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಅದು ಆಕೆಗೆ ಎಷ್ಟು ಬೇಗ ಬಂತೋ ಅಷ್ಟೇ ಬೇಗ ಮರೆಯಾಯಿತು. ಈಗ ಎಲ್ಲೂ ಕೂಡ ಆಕೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಕಾಣಿಸಲ್ಲ. ಇನ್ನು ಮೂರನೇದಾಗಿ ಇದೇ ರೀತಿ ಫೇಮಸ್ ಆದಂತ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದು ಡಾಲಿ ಚಾಯ್ವಾಲಾ. ಮುಂಬೈ ಮೂಲದ ಈತ ತನ್ನ ಚಪ್ರಿ ಲುಕ್ ಹಾಗೂ ಚಿತ್ರ ವಿಚಿತ್ರ ಹೇರ್ ಸ್ಟೈಲ್ ಮತ್ತು ಡ್ರೆಸ್ ನಿಂದಾಗಿ ತುಂಬಾನೇ ಫೇಮಸ್ ಆಗಿದ್ದ. ಅದರಲ್ಲೂ ಈತ ಬಿಲ್ಗೇಟ್ಸ್ ಅವರಿಗೆ ಚಹಾವನ್ನ ಕೊಟ್ಟ ನಂತರ ಅಂತೂ ಅವನ ರೇಂಜೇ ಬದಲಾಯಿತು. ಇವನು ಚಹಾ ಮಾಡುವಂತ ಶೈಲಿ ಹಾಗೂ ಅದನ್ನ ಸರ್ವ್ ಮಾಡುವಂತ ರೀತಿ ಇದೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ಇದು ಕೆಲವರಿಗೆ ಇಷ್ಟ ಆಗಿರಬಹುದು ಹಾಗೂ ಕೆಲವರಿಗೆ ಅದು ಕಿರಿಕಿರಿ ಅಂತಾನೂ ಅನ್ಸುತ್ತೆ. ಯಾವಾಗ ಇವನ ಚಹಾದ ಶಾಪ್ಗೆ ಬಿಲ್ಗೇಟ್ಸ್ ಬಂದು ಹೋದ್ರೋ ಆಗಿಂದ ಇವನ ಖ್ಯಾತಿ ಇನ್ನಷ್ಟು ಜಾಸ್ತಿ ಆಯಿತು. ಇವನ ಬಿಸ್ನೆಸ್ ಮಾಡೆಲ್ ಯಾವ ತರ ಬದಲಾಗಿ ಹೋಯ್ತು ಅಂದ್ರೆ, ಇವನ ಬಿಸ್ನೆಸ್ ಫ್ರಾಂಚೈಸಿ ಮೂಲಕ ಯಾರೇ ಆಗ್ಲಿ ಬಿಸ್ನೆಸ್ ಅನ್ನ ಶುರು ಮಾಡೋದಾದ್ರೆ ಅದರ ಅಂಗಡಿ ಸೆಟಪ್ಗೆ 5 ಲಕ್ಷ ರೂಪಾಯಿ ಚಾರ್ಜ್. ಆದ್ರೆ ಸ್ಟ್ಯಾಂಡರ್ಡ್ ಸ್ಟೋರ್ಗೆ 20 ರಿಂದ 22 ಲಕ್ಷ ರೂಪಾಯಿ ಇದೆ. ಹಾಗೂ ಇದರ ಫ್ಲಾಗ್ಶಿಪ್ ಔಟ್ಲೆಟ್ ಗಳಿಗೆ 39 ಲಕ್ಷದಿಂದ 43 ಲಕ್ಷ ರೂಪಾಯಿಗಳ ಬಂಡವಾಳ ಬೇಕು. ಇವತ್ತು ಸಿಟಿಯ ಎಷ್ಟೋ ಡೀಸೆಂಟ್ MNCಗಳಿಗೂ ಕೂಡ ಇಷ್ಟೊಂದು ಬಂಡವಾಳ ಇರೋದಿಲ್ಲ. ಆ ರೇಂಜ್ಗೆ ಇವನ ಚಾಯ್ ಅಂಗಡಿಯ ಬಿಸ್ನೆಸ್ ಮಾಡೆಲ್ ರನ್ ಆಗ್ತಾ ಇದೆ. ಈ ಒಂದು ಕಾರಣದಿಂದ ಅವನನ್ನ ಸೋಷಿಯಲ್ ಮೀಡಿಯಾದ ಹಲವು ಕಡೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಡಾಲಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವನು ಅಲ್ಲಿ ಚಹಾವನ್ನ ಮಾತ್ರ ಸೇಲ್ ಮಾಡ್ತಾ ಇರ್ಲಿಲ್ಲ. ಅದರ ಬದಲಿಗೆ ಅವನು ತನ್ನದೇ ಆದಂತ ಒಂದು ಬ್ರಾಂಡ್ ನೇಮ್ ಅನ್ನೇ ಸೇಲ್ ಮಾಡಿ ಬೆಳೆಸ್ತಿದ್ದಾನೆ. ಅವನಿಗೆ ಸಾಕಷ್ಟು ಜನ ಅಭಿಮಾನಿಗಳು ಎಲ್ಲಾ ಕಡೆ ಇದ್ದಾರೆ. ಅವನಿಗೆ ಇರುವಂತ ಹೈಪ್ಗೆ ಆತ ಸರಿಯಾಗಿನೇ ಅವನು ತನ್ನ ಬಿಸ್ನೆಸ್ ಮಾಡೆಲ್ ಅನ್ನ ರೂಪಿಸ್ಕೊಂಡಿದ್ದಾನೆ. ಆದ್ರೆ ಇವನಿಂದ ಫ್ರಾಂಚೈಸಿನ ತಗೊಂಡವರು ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಏನು ಕೂಡ ಲಾಭ ಸಿಗ್ತಿಲ್ಲ. ಇವನು ಅವ್ರಿಗೆಲ್ಲ ಮೋಸ ಮಾಡ್ತಿದ್ದಾನೆ ಅಂತ ಹಲವರು ಇವನ ವಿರುದ್ಧ ಆರೋಪ ಮಾಡಿದ್ರು. ಹಾಗಾಗಿ ಈ ಒಂದು ವಿಷಯವನ್ನು ಇಟ್ಕೊಂಡು ಹಲವರು ಅವನನ್ನ ಟ್ರೋಲ್ ಮಾಡೋದಕ್ಕೂ ಶುರು ಮಾಡಿದ್ರು. ಇನ್ನು ಅದು 2020 ಲಾಕ್ಡೌನ್ ನ ಕರಾಳ ಸಮಯ. ಇಡೀ ದೇಶನೇ ಕೋವಿಡ್ ನ ಭಯದಿಂದ ಲಾಕ್ಡೌನ್ ಆಗಿದಂತ ಆ ಒಂದು ಸಮಯದಲ್ಲಿ ದೆಹಲಿಯ ಮಾಲ್ವೆ ನಗರ್ನಿಂದ ಒಂದು ವಿಡಿಯೋ ಸಡನ್ ಆಗಿ ವೈರಲ್ ಆಗುತ್ತೆ. ಅದ್ರ ಹೆಸರು ಬಾಬಾ ಕಾ ಡಾಬಾ. ಇಲ್ಲಿ ಬಾಬಾ ಪ್ರಸಾದ್ ಎಂಬ ವಯಸ್ಸಾದ ವ್ಯಕ್ತಿಯೊಬ್ಬರು ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಡಾಬಾವನ್ನ ನಡೆಸಿದ್ರು. ಲಾಕ್ಡೌನ್ ಸಮಯದಲ್ಲಿ ವ್ಯಾಪಾರ ಇಲ್ಲದೆ ಅವರ ಬಿಸ್ನೆಸ್ ಮುಚ್ಚುವಂತ ಹಂತಕ್ಕೆ ಬಂದಿತ್ತು. ಅವ್ರಿಗೆ ಇನ್ಕಮ್ ಸೋರ್ಸ್ ಅಂತ ಇದ್ದದ್ದು ಅದೊಂದೇನೆ. ಆದ್ರೆ ಲಾಕ್ಡೌನ್ ನಿಂದಾಗಿ ಅದನ್ನು ನಡೆಸೋದಕ್ಕೆ ಸಾಧ್ಯವಾಗದೆ ಅವರು ತುಂಬಾ ಕಷ್ಟಪಡ್ತಿದ್ರು. ಲಾಕ್ಡೌನ್ ನ ಸಮಯದಲ್ಲಿ ಈ ರೀತಿ ಬಿಸ್ನೆಸ್ ಡಲ್ ಆಗಿ ನಷ್ಟವನ್ನು ಅನುಭವಿಸಿದಂತ ಲಕ್ಷಾಂತರ ಭಾರತೀಯರಲ್ಲಿ ಇವರು ಕೂಡ ಒಬ್ರು. ಈ ರೀತಿ ಇರುವಾಗ ಒಬ್ಬ ಯೂಟ್ಯೂಬರ್ ಇವ್ರ ಹತ್ರ ಬಂದು ಅವರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ. ಆಗ ಅದು ಸಖತ್ ವೈರಲ್ ಆಯ್ತು. ಈ ಒಂದು ವಿಡಿಯೋ ಮೂಲಕ ಅವ್ರಿಗೆ ಏನಾದ್ರೂ ಸಹಾಯ ಮಾಡಿ ಅಂತ ಆ ಯೂಟ್ಯೂಬರ್ ಜನರನ್ನ ಕೇಳ್ಕೊಂಡಿದ್ದ. ಈ ಯೂಟ್ಯೂಬರ್ ಬಾಬಾರನ್ನ ಕಂಡು ಸಂದರ್ಶನ ಮಾಡಿ ಅವ್ರಿಗೆ ತನ್ನ ಕಡೆಯಿಂದ ಸಹಾಯ ಸಿಗುವಂತೆ ಮಾಡ್ದೆ ಅಂತ ಹೇಳಿದಾಗ ಆ ಬಾಬಾ ಭಾವುಕರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ವಿಡಿಯೋ ನೋಡಿದಂತ ಜನ ಕೂಡ ಭಾವುಕರಾದ್ರು. ತನ್ನ ಯೂಟ್ಯೂಬ್ ವಾಹಿನಿಯ ವೀಕ್ಷಕರು ಹಾಗೂ ಚಂದದಾರರ ಕಡೆಯಿಂದ ಸಹಾಯ ಸಿಗುವಂತೆ ಮಾಡ್ತಿಂತ ಹೇಳದಂತ ಈ ಯೂಟ್ಯೂಬರ್ ಆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ಮೇಲೆ ಜನ ಆ ವಿಡಿಯೋ ನೋಡಿ ಎಲ್ಲರೂ ಕೂಡ ಅವರವರ ಕೈಲಾದಷ್ಟು ಸಹಾಯವನ್ನ ಮಾಡ್ತಾರೆ. ನೋಡ್ತಿದ್ದ ಹಾಗೇನೆ 2 ಲಕ್ಷ ರೂಪಾಯಿಗಳ ಹಣ ಅಲ್ಲಿ ಸಂಗ್ರಹ ಆಗುತ್ತೆ. ಲಾಕ್ಡೌನ್ ನ ಸಮಯದಲ್ಲೂ ಕೂಡ ಒಬ್ಬ ಅಸಹಾಯಕ ಡಾಬಾದ ವ್ಯಕ್ತಿಗಾಗಿ ಜನ ಮೊರಗಿ ಇಷ್ಟು ಹಣವನ್ನ ಸಹಾಯ ಮಾಡಿದ್ರು. ಆದ್ರೆ ಇಲ್ಲಿಂದ ಮುಂದೆ ಅವ್ರ ಕತೆ ಪೂರ್ತಿ ಬದಲಾಗಿ ಹೋಗುತ್ತೆ. ಇದೆಲ್ಲ ಆಗಿ ಕೆಲ ವಾರಗಳ ನಂತರ ಕಾಂತಾ ಪ್ರಸಾದ್ ರವರು ಯೂಟ್ಯೂಬರ್ ಆದಂತ ಗೌರವನ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ. ಅದ್ರ ಪ್ರಕಾರ ಸಂಗ್ರಹ ಆದಂತ ಒಟ್ಟು ಹಣ ಪೂರ್ತಿ ನನ್ನ ಕೈ ಸೇರಿಲ್ಲ, ಇದರಲ್ಲಿ ಸ್ವಲ್ಪ ಹಣ ಮಾತ್ರ ನಾನು ಕೊಟ್ಟು ಉಳಿದಂತ ಹಣವನ್ನ ಆ ಯೂಟ್ಯೂಬರ್ ಗೌರವ್ ಅನ್ನೋನು ಕಬಳಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಒಂದು ಆರೋಪ ಕೇಳಿ ಬಂದ ನಂತರ ಈ ಗೌರವ್ ಮೀಡಿಯಾ ಮುಂದೆ ಬಂದು ತನ್ನ ಮೇಲೆ ಬಂದಂತ ಈ ಒಂದು ಆಪಾದನೆಯನ್ನ ತಳ್ಳಹಾಕಿ ತನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ತೋರಿಸಿ ಬಂದಂತ ಎಲ್ಲಾ ಹಣವನ್ನು ಕೂಡ ಕಾಂತಾ ಪ್ರಸಾದ್ ಖಾತೆಗೆ ವರ್ಗಾಯಿಸಿದ್ದೇನೆ ಅಂತ ಹೇಳ್ತಾನೆ. ಈ ಗೌರವ್ ತನ್ನ ವಿರುದ್ಧ ಕೇಳಿ ಬರ್ತಾ ಇರುವಂತ ಎಲ್ಲಾ ತರದ ಆರೋಪಗಳು ಕೂಡ ಸುಳ್ಳು ಅಂತ ಒತ್ತಿ ಹೇಳಿದ್ದ. ಈ ಮೂಲಕ ಪೊಲೀಸ್ ದೂರು, ಮೀಡಿಯಾ ಕವರೇಜ್ ಹಾಗೂ ದೊಡ್ಡ ಪಬ್ಲಿಕ್ ಡಿಬೇಟ್ ಎಲ್ಲ ಕೂಡ ನಡೆದು ಇದರಲ್ಲಿ ಯಾರ್ ನಿಜ ಮತ್ತೆ ಯಾರ್ ಸುಳ್ಳು ಅಂತಾನೆ ಗೊತ್ತಾಗ್ಲಿಲ್ಲ. ಯಾವ ಇಂಟರ್ನೆಟ್ ನಿಂದ ಬಾಬಾ ಹಾಗೂ ಅವರ ಡಾಬಾ ತುಂಬಾ ಖ್ಯಾತಿಯನ್ನ ಪಡೆದಿತ್ತೋ ಈಗ ಮತ್ತೆ ಅವರ ಡಾಬಾ ಜನಪ್ರಿಯತೆಯನ್ನ ಕಳೆದುಕೊಳ್ತಾ ಹೋಯಿತು. ಜನ ಅಲ್ಲಿಗೆ ಬರೋದನ್ನೇ ನಿಧಾನವಾಗಿ ನಿಲ್ಸಿದ್ರು. ಈಗ ಮತ್ತೆ ಜನ ಇಲ್ದೆ ವ್ಯಾಪಾರ ಇಲ್ದೆ ಬಾಬಾ ಪರದಾಡ್ಬೇಕಾಗಿ ಬಂತು. ಹೀಗಿರುವಾಗ ಒಂದ್ ದಿವಸ ಅಚಾನಕ್ ಆಗಿ ಬಾಬಾರವರಿಂದ ಇನ್ನೊಂದು ವಿಡಿಯೋ ಬಂತು. ಅದರಲ್ಲಿ ಅವರು ಈ ಗೌರವ್ ಯಾವುದೇ ತಪ್ಪನ್ನ ಮಾಡಿಲ್ಲ, ಅವರು ನಮ್ಮ ಹಣವನ್ನ ತಿಂದಿಲ್ಲ, ನಾನು ಅವರನ್ನ ತಪ್ಪು ತಿಳ್ಕೊಂಡಿದ್ದೆ, ಇದರಲ್ಲಿ ಅವರ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ರು. ಈ ಬಾಬಾ ಯಾಕೆ ಮೊದಲು ಅವ್ರ ಮೇಲೆ ದೂರನ್ನ ಕೊಟ್ರು, ಆಮೇಲೆ ಯಾಕೆ ಅವ್ರದೇನ್ ತಪ್ಪಿಲ್ಲ ಅಂತ ಹೇಳಿದ್ರು, ಈ ಯಾವುದಕ್ಕೂ ಸರಿಯಾದ ಕ್ಲಾರಿಟಿ ಸಿಗ್ಲಿಲ್ಲ. ಅವರು ಈಗ ಕ್ಷಮೆಯನ್ನ ಕೇಳಿದ್ರು ಕೂಡ
ಅದಾಗ್ಲೇ ಈ ಗೌರವನ ಪಬ್ಲಿಕ್ ಇಮೇಜ್ ಅಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಬಾಬಾ ಕ್ಷಮೆ ಕೇಳಿದ್ರು ಕೂಡ ಮತ್ತೆ ಮೊದಲಿನ ಹಾಗೆ ಜನ ಅವರನ್ನ ನಂಬಲಿಲ್ಲ ಹಾಗೂ ಅವರ ಡಾಬಾಗೂ ಕೂಡ ಜನ ಅಷ್ಟಾಗಿ ಸೇರ್ಲಿಲ್ಲ. ಈ ಮೂಲಕ ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆಗಿದಂತ ಬಾಬಾ ಅಷ್ಟೇ ಬೇಗ ಅವರ ಖ್ಯಾತಿಯನ್ನ ಕಳೆದುಕೊಂಡ್ರು. ವೀಕ್ಷಕರೇ, ಇವರೆಲ್ಲ ಸೋಷಿಯಲ್ ಮೀಡಿಯಾದ ಟ್ರೋಲ್ ಹಾಗೂ ಮೀಮ್ಗಳಿಂದ ವೈರಲ್ ಆಗಿ ನಂತರ ತಮ್ಮ ವಿವಾದಗಳಿಂದ ದೂರ ಸರಿದವರು. ಯಾವ ಇಂಟರ್ನೆಟ್ ಇವರನ್ನ ಮೇಲಕ್ಕೆತ್ತಿ ತಗೊಂಡು ಹೋಯಿತೋ ಅದೇ ಅಂತರ್ಜಾಲ ಇವರನ್ನ ನೆಲ ಕಚ್ಚುವಂತೆ ಮಾಡ್ತು. ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಇಂಥ ಸಾಕಷ್ಟು ಜನ ನಮಗೆ ಇನ್ನೂ ಕೂಡ ಇಲ್ಲಿ ಸಿಗ್ತಾರೆ. ಹಾಗೇನಾದ್ರೂ ಇದರ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ನಿಮ್ಗೆ ಕಮೆಂಟ್ ನ ಮೂಲಕ ತಿಳಿಸಿ. ನಾವು ಇಂಥದ್ದೇ ಇನ್ನೊಂದಷ್ಟು ಜನರ ಪಟ್ಟಿಯನ್ನ ಮಾಡಿ ನಿಮ್ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.